ಹಾಯ್ ಎವ್ರಿವನ್, ವೆಲ್ಕಮ್ ಟು ಕಿಚನ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ನಿಮಗೆ ಇವತ್ತು ತರಕಾರಿ ಸಮೋಸನ ಮಾಡೋದು ತೋರಿಸ್ತಾ ಇದ್ದೀನಿ. ಸಮೋಸದಲ್ಲಿ ತುಂಬ ವೆರೈಟಿ ಸಮೋಸಗಳನ್ನ ಸಹ ಇಲ್ಲಿ ಮಾಡ್ತಾರೆ ಕೆಲವೊಬ್ಬರು. ನಾನಿಲ್ಲಿ ಇವತ್ತು ಯಾಕೆ ತರಕಾರಿನ ಯೂಸ್ ಮಾಡಿ ತರಕಾರಿ ಸಮೋಸ ಮಾಡಬಾರ್ದು ಅಂತ ಹೇಳಿ ತರಕಾರಿ ಸಮೋಸನ ಮಾಡ್ತಾ ಇದ್ದೀನಿ. ಬನ್ನಿ ಏನೇನು ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ನೋಡ್ತೋಗೋಣ. ನಾನಿಲ್ಲಿ ಮೈದಾನ ತೊಗೊಂಡಿದ್ದೀನಿ ಒಂದು ಅರ್ಧ kg ಅಷ್ಟು. ಹಾಗೆಯೇ ನಾನಿಲ್ಲಿ ಒಂದು 1/4 kg ಅಷ್ಟು ಚಿರೋಟಿ ರವಾನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಎಲೆಕೋಸನ್ನು ಸಹ ಒಂದು ಬೌಲ್ ತೊಗೊಂಡಿದ್ದೀನಿ. 2 ಈರುಳ್ಳಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಗೋಲ್ಡ್ ವಿನ್ನರ್ ಆಯಿಲನ್ನು ತಗೊಂಡಿದ್ದೀನಿ. ಈಗ ಸಮೋಸದ ಹಿಟ್ಟನ್ನು ಹೇಗೆ ಕಲಸೋದು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಮೈದಾ ಮತ್ತು ಚಿರೋಟಿ ರವೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಶ್ರಣ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಮನೇಲಿ ಇದ್ದಿದ್ದ ಕಾರಣ ನೀವು ಎಣ್ಣೆ ಅಥವಾ ತುಪ್ಪನಾದರೂ ಕೂಡ ಯೂಸ್ ಮಾಡ್ಬೋದು. ಬೆಣ್ಣೆನ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ತೆಳ್ಳಗೂ ಅಲ್ಲ ತೀರ ಗಟ್ಟಿಗೂ ಅಲ್ಲ, ಮಾಮೂಲಿ ಚಪಾತಿ ಹಿಟ್ಟು ಥರ ಕಲಿಸ್ಕೊಳ್ಳೋಣ. ಈಗ ನೆನೆಯೋದಕ್ಕೆ ಇಡೋಣ ಬನ್ನಿ. ನಂತರ ಸಮೋಸದ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು, ಆಯಿಲ್ ಕಾದ ನಂತರ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಕೂಡ ಹಾಕ್ಕೊಂಡು 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಸ್ವಲ್ಪ ಈರುಳ್ಳಿನ ಸ್ವಲ್ಪ ಅರ್ಧ ಬೇಯೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಬೀನ್ಸನ್ನು ಕೂಡ ಹಾಕ್ಕೊಂಡೆ. ಬೀನ್ಸ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ತುರಿದಂಥ ಕ್ಯಾರೆಟು ಹಾಗೆ ಹೆಚ್ಚಿದಂತಹ ಎಲೆಕೋಸನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡ ನಂತರ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಸಮೋಸಕ್ಕೆ ಸ್ಟಫಿಂಗ್ನ ಪೂರ್ತಿ ಪ್ರಮಾಣದಲ್ಲಿ ಬೇಯಿಸ್ಕೊಳ್ಳಲ್ಲ, ಅರ್ಧ ಬೇಯಿಸ್ಕೊಳ್ತೀನಿ. ಅದಕ್ಕೋಸ್ಕರ ಲಿಡ್ಡನ್ನು ಮುಚ್ಚಿಬಿಟ್ಟು 1 ನಿಮಿಷ ಅಥವಾ 2 ನಿಮಿಷಗಳ ಕಾಲ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದಕ್ಕೆ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸಮೋಸದ ಸ್ಟಫಿಂಗ್ ರೆಡಿ. ಈಗ ನಾನು ಸಮೋಸದ ಶೀಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಉಂಡೆಯನ್ನು ತಗೊಂಡು ಚಪಾತಿ ರೀತಿ ಒರೆಸ್ಕೊಳ್ಳೋಣ. ಚಪಾತಿ ರೀತಿ ಒರೆಸ್ಕೊಂಡ ನಂತರ ನಾನಿಲ್ಲಿ ತವಾನ ಬಿಸಿ ಇಟ್ಟಿದ್ದೀನಿ. ತವಾದ ಮೇಲೆ ಹಾಕ್ಕೊಂಡು ಅರ್ಧ ಬೇಯಿಸ್ಕೋಬೇಕು, ಚಪಾತಿ ರೀತಿ ಬೇಯಿಸ್ಕೋಬಾರ್ದು. ನೋಡಿ, ಈಗ ಬೇಯಿಸ್ಕೊಂಡಂಥ ಎಲ್ಲ ಶೀಟ್ಗಳ ಮೂಲೆಯ ಭಾಗಗಳನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ ನಂತರ ಈ ಥರ ಶೀಟ್ಗೆ 3 ಭಾಗಗಳಾಗಿ ಮಾಡ್ಕೊಳ್ಳೋಣ. ಹೀಗೆ ಒಂದೊಂದೇ ಶೀಟ್ಗಳನ್ನು ಸಮೋಸ ಶೀಟ್ಗಳು ತೆಗೆದುಕೊಳ್ಳೋಣ. ಸಮೋಸ ಶೀಟ್ನ ಎಡಬದಿಗೆ ನಾನು ಇಲ್ಲಿ ಮೈದಾ ಪೇಸ್ಟನ್ನು ಹಚ್ಬಿಟ್ಟು ಈ ರೀತಿ ಮಡಿಸ್ಕೊಂಡಿದ್ದೀನಿ. ಮಡಿಸ್ಕೊಂಡ್ರೊಳಕ್ಕೆ ನಾನಿಲ್ಲಿ ಏನು ಮಾಡ್ಕೊಂಡಿದ್ದ ಸ್ಟಫಿಂಗ್ ಹಾಕ್ಕೊಂಡು ಈ ರೀತಿ ಫಿಲಪ್ ಮಾಡಿಕೊಂಡ್ರೆ ಸಮೋಸ ರೆಡಿ. ಹೀಗೆ ಎಲ್ಲ ಒಂದೊಂದೇ ಮಾಡಿಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡ್ರೆ ಸಮೋಸ ರೆಡಿಯಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಸಮೋಸ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ. ನೀವು ಕೂಡ ಮಕ್ಕಳು ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ತರಕಾರಿ ತಿಂದಿದ್ದ ಮಕ್ಕಳು ಕೂಡ ತರಕಾರಿ ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋ ನಿನಗೆ ಇಷ್ಟವಾದರೆ ಮೇಲೆ ಕಾಣ್ತಾ ಇರೋ ಅಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿವರೆಗೆ ನನ್ನ ವಿಡಿಯೋವನ್ನು ಬೇಜಾರಿಲ್ಲದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.